ಅರ್ಧ ಕೆ ಜಿ ಕ್ಯಾಬೇಜ್. ಇಷ್ಟರಲ್ಲೇ 20ರಿಂದ 25 ಗೋಬಿ ಮಂಚೂರಿ ಮಾಡಿ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಸಮ ಹಾಕಿ ತಗೋಬೇಕು. ಗೋಬಿಗೆ ಇದೆ ಸ್ಪೆಷಲ್ ಟೇಸ್ಟ್. ಕ್ಯಾಬೇಜ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪಲ್ಲಿ ಕಟ್ ಮಾಡ್ತಿರಲ್ಲ ಆ ರೀತಿ ಕಟ್ ಮಾಡ್ಬೋದು. ಒಂದು 3/4 kg ಮೈದಾ ಹೇಳಿ. ಒಂಚೂರು ಗರಿ ಗರಿ ಅನ್ನೋದಕ್ಕೆ ಒಂದು ಹಿಡಿಯಷ್ಟು ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್ ಒಂದೆರಡು ಚಿಟಿಕೆ, 2 ಹಿಡಿಯಷ್ಟು ಹಾಕಿ. ಗೋಬಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಸೈಡಲ್ಲಿ ಒಂದಿಬ್ಬರು ಅಸಿಸ್ಟೆಂಟು, ಎಲ್ಲ ಎತ್ಕೊಡೋಕ್ಕೆ ಒಂದಿಬ್ಬರು ಅಸಿಸ್ಟೆಂಟು. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಕಲರ್ ಬೇಡ. ಕಲರು ಕೆಮಿಕಲ್ ಅಂತೇಳಿ ಬ್ಯಾನ್ ಆಗಿದೆ. ಕಲರ್ ಇಲ್ಲದೇ ಗೋಬಿ ಮಾಡೋದು ತೋರಿಸ್ಕೊಡ್ತೀನಿ. ಸ್ಟಾಪ್ ಮಾಡಿ. ಕಟ್ ಮಾಡಿರುವಂಥ ಕ್ಯಾಬೇಜನ್ನು ಈಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾಮೇಲೆ ಹಿಟ್ಟು ಕಲಸಿದಾಯಿತು. ನೆಕ್ಸ್ಟ್ ಪ್ರೊಸೆಸ್ಸು ಎಣ್ಣೆಲಿ ಬಿಡ್ತಾ ಇರುತ್ತೆ. ಬನ್ನಿ ನೋಡೋಣ. ಸೂಪರ್ ಚಿಕ್ಕಪ್ಪ. ಕಾದಿರೋ ಎಣ್ಣೆಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಮಿಕ್ಸ್ ಮಾಡಿಬಿಡಿ. ಸ್ವಲ್ಪ ಬಾಡಿಸ್ಕೊಂಡು ಬಾಡಿಸೋದಿದೆ. ಕಟ್ ಮಾಡಿ. ನೆಕ್ಸ್ಟು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಜಾಸ್ತಿ ಇದ್ರೂ ನಡೀತದೆ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವಾಗ ಫ್ರೈ ಮಾಡ್ತೀವಿ. ಹಸಿ ವಾಸನೆ ಹೋಗ್ಬೇಕು. ಆಮೇಲೆ ಗಮನ ಮಾಡ್ತೀವಿ ಬರುತ್ತೆ. ಈರುಳ್ಳಿ ಎಲ್ಲ ಕಮ್ಮಿ ಬಣ್ಣ ಸಿಗುತ್ತೆ. ಕ್ಯಾಪ್ಸಿಕಮ್ಮು ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಗೋಬಿ ಆಮೇಲೆ ಅದೇ ಮಾಡಿಕೊಡ್ತಾ ಹೇಳಿ. ಇದಕ್ಕೆ ಚೂರು ಸೋಯಾ ಸಾಸು, ಚೂರು ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಬೇಕಾದ್ರೆ ಮಿಕ್ಸು ಟೊಮೊಟೊ ಇದನ್ನು ಫ್ರೈ ಆಯಿತು. ಲಾಸ್ಟಲ್ಲಿ ಚೂರು ಕೊತ್ತಂಬರಿ ಉಟ್ಕಿದ್ರೆ ಆಹಾ ಬೇರೆ ಲೆವೆಲ್.
ಫೈನಲಿ ಗೋಬಿ ರೆಡಿ. ಈಗ ನಮ್ಮ ಕಸ್ಟಮರ್ ಏನು ಹೇಳ್ತಾರೆ ನೋಡೋಣ. ಕಸ್ಟಮರ್ ಅಲ್ಲ ಅಸಿಸ್ಟೆಂಟ್. ಬಿಸಿ ಐತೆ ಚುಪ್ಪರನ ಜೋರಾಗೆ ಹಿಂಗನು ಕೈ ಇಲ್ಲಿ ನೋಡ್ಕೊಂಡು ಹೇಳು. ಹೆಂಗೆ ಗೋಬಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಹಾಂ